ನೀವು BBMP ಕಚೇರಿಗೆ ಯಾವುದೇ ಕೆಲಸ ಉದ್ದೇಶಕ್ಕಾಗಿ ಹೋಗೋದು ಅವಶ್ಯಕತೆ ಇರಬಾರ್ದು. ಒಂದೇ ಎರಡು ಸಂದರ್ಭದಲ್ಲಿ ನೀವು ಈ ಖಾತಾ ಸಂದರ್ಭದಲ್ಲಿ BBMP ಕಚೇರಿಗೆ ಹೋಗ್ತಕ್ಕಂಥ ಸಂದರ್ಭ ಬರ್ತಾ ಇರಬಹುದು. ಒಂದು ಸಂದರ್ಭ ಏನಿದೆ, ನಿಮ್ಮ ಖಾತಾ ಮೇಲೆ ಯಾರೋ ಇನ್ನೊಬ್ರು ಅಬ್ಜೆಕ್ಷನ್ ಹಾಕಿದ್ದಾರೆ, ಅಥವಾ ಏನಾದ್ರು ಸಣ್ಣ ಪುಟ್ಟ ಕರೆಕ್ಷನ್ ಇದ್ರೆ, ಸಣ್ಣ ಪುಟ್ಟ ಕರೆಕ್ಷನ್ ಇದ್ರೂ ಸಹ ನೀವು ನಮ್ಮ ಕಚೇರಿಗೆ ಬರತಕ್ಕಂಥ ಅವಶ್ಯಕತೆ ಇರಬಾರ್ದು ಅಂತ ನಮ್ಮ ಉದ್ದೇಶ. ಆದ್ರೆ ಕೆಲವು ಸಲ ನಿಮ್ಗೆ ಪೇಷನ್ಸ್ ಇರುವುದಿಲ್ಲ, ನನಗೂ ಪೇಷನ್ಸ್ ಇರಲ್ಲ. ಯಾಕಂದ್ರೆ ನನ್ನ ಖಾತಾ ಬಾಕಿ ಇದ್ರೆ ನಾನು ಓಡಾಡ್ತೀನಿ ಲೆಫ್ಟ್ ರೈಟ್, ಅಲ್ಲಿ ಹೋಗಿ ಮಾತಾಡ್ತೀನಿ. ಬಟ್ ನೀವು ಎಷ್ಟು ಓಡಾಡ್ತೀರಾ ಅಷ್ಟು ಹರಾಸ್ ಜಾಸ್ತಿ ಆಗ್ತೀರಾ. ಈಗ ನಾನು ನಿಮ್ಗೆ ಹೇಳಕ್ಕೆ ಬಯಸುತ್ತೇನೆ, ನೀವು ಸ್ವಲ್ಪ ಪೇಷನ್ಸ್ ಇಂದ, ನಾಟ್ ಇವತ್ತಲ್ಲ, ಈ ಸಿಸ್ಟಮ್ ಇನ್ನು ಒಂದೂವರೆ ತಿಂಗಳ ಒಳಗೆ ಫುಲ್ಲಿ ಸ್ಟೇಬಿಲೈಸ್ ಆಗುತ್ತೆ. ಕೊನೆಯಲ್ಲಿ ನಮ್ಮ ಉದ್ದೇಶ ಏನಿದೆ, ನೀವು ಯಾವ ರೀತಿ ಒಂದು ಪಾಸ್ಪೋರ್ಟ್ ಅಪ್ಲೈ ಮಾಡ್ತೀರಲ್ಲ, ಒಂದೆರಡು ತಿಂಗಳಲ್ಲಿ ಬಂದ್ಬಿಡ್ತದೆ ಅಲ್ವಾ, ಅದು 15-20 ದಿನದಲ್ಲಿ ಬರುತ್ತದೆ. ಅದೇ ತರ ಸುಗಮವಾಗಿ ನೀವು ಅರ್ಜಿ ಸೇಲ್ ಪರ್ಚೇಸ್ ಮಾಡಿದ್ರೆ ಆಟೋಮ್ಯಾಟಿಕ್ಲಿ ನಿಮ್ಗೆ ಖಾತಾ ಸಿಗ್ತದೆ. ನಮ್ಮ ಬ್ಯಾಕ್ ಎಂಡ್ ಅಲ್ಲಿ ಉದಾಹರಣೆ ಹೇಳ್ತೀನಿ, ಈ ಖಾತಾ ಜಾರಿಗೆ ತಂದ ಮೇಲೆ ಇವಾಗ ನೀವು ಸೇಲ್ ಅಥವಾ ಪರ್ಚೇಸ್ ಮಾಡುವಾಗ ಬ್ಯಾಕ್ ಎಂಡ್ ಅಲ್ಲಿ ನಿಮ್ಮ ಖಾತಾ ಬದಲಾವಣೆ ಯಾವುದು ಸಿಬ್ಬಂದಿ ಅಧಿಕಾರಿಗಳನ್ನ ಅನುಮೋದನೆ ಮಾಡುವುದಿಲ್ಲ. ಅದು ಸಾಫ್ಟ್ವೇರ್ ಇಂದ ಆಟೋಮ್ಯಾಟಿಕಲಿ ಅನುಮೋದನೆ ಆಗುತ್ತೆ. ಒಂದೇ ಕಂಡೀಷನ್ ಏನಿರಬೇಕು, ಪರ್ಚೇಸರ್ ಮತ್ತು ಸೆಲ್ಲರ್ ತನ್ನ ಆಧಾರ್ ನಮೂದಿಸಿರಬೇಕು ರಿಜಿಸ್ಟ್ರೇಷನ್ ಸಮಯದಲ್ಲಿ. ಸೊ ರಿಜಿಸ್ಟ್ರೇಷನ್ ಆಗುವಾಗ ತನ್ನ ಆಧಾರ್ ಇಬ್ರನ್ನ ಬರೆಸ್ಕೊಂಡ್ರೆ ಮ್ಯೂಟೇಶನ್ ಆಟೋಮ್ಯಾಟಿಕ್ಲಿ 7 ದಿನ ಆದ ತಕ್ಷಣವೇ ಸಾಫ್ಟ್ವೇರ್ ಇಂದ ಅಪ್ರೂವ್ ಆಗುತ್ತೆ. ಇನ್ನೊಂದು ನಾವು ಮುಂದಿನ ಟೈಮಲ್ಲಿ ಮಾಡಕ್ಕೆ ಹೋಗ್ತಾ ಇದ್ದೀವಿ, ಏನಂದ್ರೆ ನಿಮ್ಮ ಕುಟುಂಬದಲ್ಲಿ ಇನ್ಹೆರಿಟೆನ್ಸ್ ಆಗಬೇಕು. ಅಂದ್ರೆ ನನ್ನ ಆಸ್ತಿ ಇದೆ, ನನ್ನ ಮಕ್ಕಳಿಗೆ ಹೋಗಬೇಕು. ಯಾರು ತಾವು ಇದ್ದಾಗ ಸಮಯದಲ್ಲಿ, ನಾನು ಇದ್ದಾಗ ಸಮಯದಲ್ಲಿ ಈ ಮಕ್ಕಳು ನನ್ನ ಇದ್ದಾರೆ, ನಾನು ಆನ್ಲೈನ್ ಅಲ್ಲೇನೆ ಡಿಕ್ಲೇರ್ ಮಾಡಿಬಿಡ್ತೀನಿ. ತದನಂತರ ಇನ್ಹೆರಿಟೆನ್ಸ್ ಮ್ಯೂಟೇಶನ್ಗಾಗಿ ಕೂಡ ನೀವು ನಮ್ಮ ಪಾವತಿ ಆಗ್ಲಿಕ್ಕೆ ಕೂಡ ನೀವು ನಮ್ಮ BBMP ಕಚೇರಿಗಳಿಗೆ ಹೋಗೋ ಅವಶ್ಯಕತೆ ಇರುವುದಿಲ್ಲ. ಸೊ ನಮ್ಮ ಮುಖ್ಯ ಉದ್ದೇಶ ಈ ಖಾತಾದು ಏನಿದೆ, ನೀವು ಎಲ್ಲಿ ಹೋಗಬಾರ್ದು. ಈಗ ನನ್ನ 90% ನಿಮ್ಮ ಸಮಸ್ಯೆ ಎಲ್ಲಿ ಬರ್ತಾ ಇದೆ, ಎರಡು ಸಂದರ್ಭದಿಂದ ಬರ್ತಾ ಇದೆ. ಒಂದನೇ ಸಂದರ್ಭ ಇರ್ತಕ್ಕಂಥದ್ದು, ನೀವು ಇನ್ನೂ ಕಲ್ತಿಲ್ಲ ಈ ವಿಷಯ. ನಿಮ್ಗೆ ನಾವು ಒಂದು ಕಾರ್ ಡ್ರೈವಿಂಗ್ ಕೊಟ್ಟಿದೀವಿ, ಈಗ ನೀವು ಕಾರ್ ಓಡಿಸ್ತಾ ಇಲ್ಲ, ಸ್ವಲ್ಪ ಕಲಿಬೇಕು, ಸ್ವಲ್ಪ ಕಂಫರ್ಟೇಬಲ್ ಆಗ್ಬೇಕು ನೀವು. ಅದು ಈ ಉದ್ದೇಶ ಅಂತ. ನಿಮ್ ಮೂಲಕ